ಆ ಸತ್ವ ಸತ್ವ ಅನ್ನೋ ಪದನೇ ಒಂದು ತಿಂಗಳು ಮಾತಾಡಬೇಕು. ಒಂದು ತಿಂಗಳು ಮಾತಾಡಿದ್ರೆ ಸತ್ವ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ. ಸೊ ಸತ್ವದ ಕೊರತೆಯಿಂದ ಉಂಟಾಗೋ ಕಾಯಿಲೆಗಳು, ಮನೋವಿಕಾರಗಳು ಮುಖ್ಯವಾಗಿ. ಸೊ ಅದು ಯಾವಾಗ ಪ್ರಕಟ ಆಗ್ತವೆ ಅಂದರೆ ಸತ್ವ ಪೋಷಣೆ ಸ್ವಲ್ಪ ಕೊರತೆ ಉಂಟಾಗಬೇಕು, ಅವಾಗ ಗೊತ್ತಾಗ್ತದೆ. ನೋಡಕ್ಕೆ ಚೆನ್ನಾಗೇ ಇದ್ದೀರಾ, ಒಂದು ಸ್ವಲ್ಪ ತಲೆಗೆ ಪೆಟ್ಟಾಗಲಿ, ಆಮೇಲೆ ನೀವಾಗಿರಲ್ಲ ಅವಾಗ ಗೊತ್ತಾಗ್ತದೆ ಈ ಸತ್ವ ಯಾಕೆ ಅಂತ. ಅವಾಗಲೂ ನೀವು ಎಷ್ಟು ಶಾಂತವಾಗಿದ್ದೀರೋ ಅವಾಗ ಸತ್ವ ಪೋಷಣೆ ಆಗಿದೆ ಅಂತ ಗೊತ್ತಾಗ್ತದೆ. ಇಲ್ಲ ಅಂದರೆ ಸಿಕ್ದವ್ರನ್ನೆಲ್ಲ ಬಡಿತಾ ಇರ್ತೀರ. ಅವಾಗಲೂ ತೊಂದರೆ ಆಗಿರುತ್ತೆ. ಅದಕ್ಕೆ ಹುಚ್ಚಲ್ಲಿ ಸಾತ್ವಿಕ ತೋರಿಸ್ತದೆ. ಕೆಲವರು ಅವ್ರು ಯಾರಿಗೇನು ಮಾಡಲ್ಲ ಹುಚ್ಚಿದ್ರು ಕೂಡ. ಸತ್ವದ ಕೊರತೆ ಇದ್ರೆ ಅದು ಎಷ್ಟು ಇರಿಟೇಷನ್ ಅಂದರೆ ಹೇಳ್ಬಾರ್ದು. ಅದು ತನ್ನೂ ಹಾನಿ ಮಾಡ್ಕೊತದೆ, ಸಿಕ್ದವ್ರನ್ನೆಲ್ಲ ಹಾನಿ ಮಾಡ್ತದೆ. ಅದಕ್ಕೋಸ್ಕರ ಸತ್ವದ ಪೋಷಣೆ ಏನಿಲ್ಲ ಬಿಡಿ ಇವಾಗ ಚೆನ್ನಾಗಿದ್ದೀವಿ ಅನ್ಕೋಬಾರ್ದು. ಒಂದು ವೇಳೆ ಅಂಥ ಘಟನೆಗಳ ಸಂಬಂಧ ಆದರೂ ಕೂಡ ಅವಾಗೂ ಸ್ಥಿರವಾಗಿರ್ತೀರ. ಅವಾಗ ಆಗಲಿ ಡ್ಯಾಮೇಜ್ ಆಗಿರಲಿ ಇದಕ್ಕೆ, ಆದರೆ ತನ್ನ ಪಾಡಿಗೆ ತಾನೇನು ಸಂಬಂಧ ಇಲ್ಲದೆ ಶಾಂತವಾಗಿರುತ್ತೆ. ಈಗ ನೋಡೋಕ್ಕೆಲ್ಲ ಚೆನ್ನಾಗೇ ಇರ್ತೀರ, ಇನ್ನು ಸ್ವಲ್ಪ ಡ್ಯಾಮೇಜ್ ಆಗಲಿ ಅವಾಗ ನಿಜ ರೂಪ ಪ್ರಕಟ ಆಗ್ತದೆ. ಸ್ವಲ್ಪ ಮಾತಾಡಬೇಡಿ ಪ್ಲೀಸ್. ಅದೇನಾಗುತ್ತೆ ಅಂದರೆ ಒಂದು ಕನೆಕ್ಟಿವಿಟಿ ಇರುತ್ತೆ ಅದಕ್ಕೆ ಮಾತಾಡುವಾಗ, ಅಲ್ಲಿಂದ ಬರ್ತಾ ಇರುತ್ತೆ. ಇದು ಆ ಕನೆಕ್ಟಿವಿಟಿಗೆ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ತನ್ನ ಯೋಚನೆಗಳು ನಡೀತಾ ಇದ್ರೆ ಆಲಿಸೋಂಥ ಗುಣ ಸ್ವಲ್ಪ ಕೆಳಗೆ ಬಂದ್ಬಿಡುತ್ತೆ. ಅಂದರೆ ಇಲ್ಲಿ ಹೇಳೋಂಥದ್ದು ಒಂದು 10 ಭಾಗ ಕೇಳಿಸ್ಕೊತಿದ್ರೆ ತನ್ನ ವಿಚಾರ 90 ನಡೀತಾ ಇರ್ತವೆ. ಸೊ ಆಲಿಸೋಂಥ ಇದು ಕೂಡ ಸತ್ವದ ಕೊರತೆ. ಸೊ ಏನಂದ್ವಿ, ರಸಕ್ಷಯ ಅಂತ ಮಾತಾಡಿದ್ವಿ. ಸೊ ರಸಕ್ಷಯ ಹಾರ್ಮೋನಲ್ ಚೇಂಜಸ್ಸಿಂದನೂ ಆಗುತ್ತೆ, ಹೆಚ್ಚಾಗಿ ಕೈಕಾಲು ಆಡಿಸೋದ್ರಿಂದ. ಅಂದರೆ ಯಾವ್ಯಾವ ರೀತಿಯಲ್ಲೂ ನಾವು ಯೋಗ ಮಾಡ್ತೀವಲ್ಲ, ಅವರು ಕೂಡ ಆಲಿಸುವಿಕೆ ಹೋಗುತ್ತೆ ಅವ್ರಿಗೂ ಕೂಡ. ಹಂಗಾಗಿ ಪಾಪ ಇದು ಹೇಳೋದಕ್ಕೆ ದುಃಖ ವಿಚಾರ. ಸೊ ನಾವು ಆಸನ ಪರಿಣಿತರು ಯಾರಾದರೂ ಇದ್ದರೆ ಅವ್ರಿಗೆ ಆಲಿಸುವಿಕೆ ಇರಲ್ಲ. ಅಂದರೆ ಯೋಗಾಸನ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ, ಸೊ ಮೊದಲು ರಸವನ್ನು ಏನು ಮಾಡ್ಕೋಬೇಕು, ಧಾತುಗಳನ್ನ ಪೋಷಣೆ ಮಾಡ್ಕೊಂಡ್ರಷ್ಟೇ ಆಲಿಸುವಿಕೆ ಸಾಧ್ಯ ಆಗ್ತದೆ. ಅವ್ರು ಬೇಕಾದ್ರೆ ಆರ್ಡರ್ ಮಾಡ್ಬೋದು ಯಾರಿಗಾದರೂ, ಅದಕ್ಕೆ ಆಲ್ಸೋಕ್ಕಾಗಲ್ಲ. ನೀವು ಗಮನಿಸ್ಕೊಂಡು ಬನ್ನಿ. ನಾನು ಯೋಗ ಟೀಚರ್ ಅಂತ ಏನು ಅಂದ್ಕೊಂಡ್ರೆ ಅವ್ರು ಬೇಕಾದ್ರೆ ಆರ್ಡರ್ ಮಾಡ್ಬೋದು, ಆದರೆ ಆಲಿಸೋಕ್ಕಾಗಲ್ಲ. ಯಾಕೆ ಅಂದರೆ ಧಾತು ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ಒಂದು ಕಡೆ ಕ್ಷಯ ಆಗ್ತಾ ಇರ್ತದೆ. ಅದು ಸೊ ಧಾತುಗಳ ಸಂಪೂರ್ಣ ಪೋಷಣೆ ಮಾಡ್ಕೋಬೇಕು. ಈಗ ಏನು ಹೇಳಿದ್ವಿ, ಸ್ನೇಹ ಪದಾರ್ಥನ ಸ್ವೀಕರಿಸ್ಬೇಕು, ಅಧಿಕವಾಗಿ ತುಪ್ಪವನ್ನು ಬಳಸಬೇಕು, ಅಧಿಕವಾಗಿ ಒಳ್ಳೆ ಫ್ಯಾಟ್ ಅಂದರೆ ಕೊಬ್ಬರಿ, ಸೊ ಗುಡ್ ಫ್ಯಾಟ್ ಅಂತ ಏನು ಕರಿತೀವಿ ಅದನ್ನು ತೊಗೊಂಡ್ರೆ ಸ್ವಲ್ಪ ಇದು ಬ್ಯಾಲೆನ್ಸ್ ಆಗುತ್ತೆ. ಇಂಟ್ರಪ್ಟ್ ಆಗಿಬಿಟ್ರೆ ಆ ಸಬ್ಜೆಕ್ಟ್ ಫ್ಲೋ ಹೋಗ್ಬಿಡ್ತದೆ. ಅದು ಏನು ಮಾತಾಡ್ತಾ ಇದ್ದೀವಿ ಇದು ಪಾಂಡಿತ್ಯದಿಂದ ಬರೋದಲ್ಲ. ಅದೇನಾಗುತ್ತದು ತಾನಾಗೆ ಹರಿತಾ ಇರುತ್ತೆ. ಸೊ ಜಾಣರಾದ್ರೆ ಏನು ಮಾಡಬೇಕು ಅಂದರೆ ಸುಮ್ಮನೆ ಕೇಳಿಸ್ಕೋಬೇಕು. ಈಗೇನ ಮಧ್ಯೆ ಬೇರೆ ಪ್ರಸ್ತಾಪ ಮಾಡಿದ್ರೆ ಅದಕ್ಕೇನು ತೊಂದರೆ ಇಲ್ಲ, ನೀವೇನು ಮಾತಾಡುತ್ತೋ ಅದನ್ನೇ ಮಾತಾಡುತ್ತೆ ಮತ್ತೆ ಆ ವಿಚಾರವಾಗಿ. ಆದರೆ ಮೂಲ ವಿಚಾರ ಏನು ಬರಬೇಕಾಗಿತ್ತು ಅದು ಸ್ವಲ್ಪ ಪಕ್ಕಕ್ಕೆ ಸರ್ಕೊಂಬಿಡುತ್ತೆ. ಎಲ್ಲಿಗೆ ಬಂದ್ವಿ? ಸತ್ವ ಪೋಷಣೆ. ಈಗ ಪ್ರಾಣ ಎಲ್ಲಿದೆ? ಜೀವ ಜಲದಲ್ಲಿದೆ. ಅದಕ್ಕೆ ಬರೀ ಜಲ ಅನ್ನಲ್ಲ, ಏನಂತೀವಿ, ಜೀವಜಲ ಅಂತೀವಿ. ಸೊ ಮೊದಲ ಭೂಮಿಯಲ್ಲಿರುವಂಥ ಮೊದಲನೇ ಜೀವಿ ಕೂಡ ಆ ಜೀವಸತ್ವದಿಂದನೇ ಉತ್ಪತ್ತಿ ಆಗಿದೆ. ಆ ಜೀವಸತ್ವ ಇಲ್ಲ ಅಂದರೆ ಬರೀ ನೀರಿಂದ ಉತ್ಪತ್ತಿ ಆಗಲ್ಲ. ನೈಟ್ರೋಜನಸ್ ಬೇಸಸ್ ಅಂತ ಕರೀತಾರೆ. ಅಂದರೆ ಅಮೈನೋ ಆ್ಯಸಿಡ್ಸು, ನ್ಯೂಕ್ಲಿಕ್ ಆ್ಯಸಿಡ್ಸ್ ಏನಿದೆ ಅದು ಮಿಂಚೊಡಿತಾ ಆ ನೈಟ್ರೋಜನ್ನಿಂದ ಉತ್ಪತ್ತಿ ಆಗ್ತದೆ. ಆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅದನ್ನು ಯಾವುದು ಕರ್ಕೊಂಬರ್ತದೆ? ಜಲ ಕರ್ಕೊಂಬರ್ತದೆ ಅಲ್ಲಿಂದ. ಸೊ ಅದಕ್ಕೆ ಜೀವಜಲ ಅಂತ ಕರಿತೀವಿ, ಬರೀ ಜಲ ಅಲ್ಲ ಅದು.
ಸೊ ಆ ಜೀವಸತ್ವ ಆ ಜಲದಲ್ಲಿ ಇಲ್ಲದೆ ಹೋದ್ರೆ ಆ ಜೀವಸತ್ವವನ್ನ ಉಪಯೋಗಿಸ್ಕೊಳ್ದೆ ಯಾವ್ದಾದ್ರು ಆಹಾರ ಪದಾರ್ಥಗಳು ಬಂದ್ರೆ ಅದರಲ್ಲಿ ಸತ್ವ ಇರೋದಿಲ್ಲ. ಈಗ ನೀರು ಕಟ್ಬಿಟ್ಟು ನಾನು ಬೆಳಿತೀನಿ ಅಂದ್ರೆ ಸಾಧ್ಯ ಆಗಲ್ಲ. ಅದು ಹೇಗೆ ಬೆಳಿಬೇಕು? ಸೀಸನ್ಡ್ ಅಂದ್ರೆ ಮಳೆಯಿಂದನೇ ಬಂದಿರಬೇಕು, ಮಳೆಯಲ್ಲಿ ಬೆಳೆದಿರ್ಬೇಕು, ಸೀಸನಲ್ ಅಲ್ಲ. ಏನು ಈಗ ಬೇಸಿಗೆ ಐತೆ ನಾನು ಸೀಸನಲ್ ಬೆಳೆದೆ ಅಂತಲ್ಲ, ಮಳೆಗಾಲ ಇದೆ ಮಳೆಗಾಲದಲ್ಲಿ ಬೆಳೆದೆ ಅಂತಲ್ಲ. ಅದು ತಾನಾಗೆ ಬೆಳೆದಿದ್ದಂಥ ಪದಾರ್ಥಗಳಿಗೆ ಜೀವಸತ್ವ ಹೊರಗಡೆ ಹೋಗಿರ್ತದೆ. ಅಷ್ಟು ಜೀವಸತ್ವ ಶುಕ್ರ ಅಂತ ಕರೆದ್ವಿ. ಅಂದ್ರೆ ಸರ್ವಧಾತು ಪೋಷಕವಾಗಿ ಏನಾದರೂ ಮಾಡಬೇಕು ಅಂದ್ರೆ ಅದರಿಂದ ಮಾತ್ರ ಸಾಧ್ಯ. ಹಾಗಾಗಿ ನನಗೆ ಮಕ್ಕಳಾಗ್ತಾ ಇಲ್ಲ ಅಥವಾ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಆ ಜೀವಸತ್ವದ ಕೊರತೆ ಅವರಿಗೆ. ಅದು ಎಷ್ಟು ಹಾಳಾಗಿರ್ತದೆ ಅಂದ್ರೆ ಈಗ ಆ ಹಂತದಿಂದ ಅಂದ್ರೆ ನಿಜವಾಗ್ಲೂ ಜೀವಸತ್ವವನ್ನು ಹೀರ್ಕೊಂಡಂತ ಪದಾರ್ಥಗಳು ಕೊಟ್ಟರಷ್ಟೇ ಮತ್ತೆ ಅವ್ರಿಗೆ ಗರ್ಭಧಾರಣೆ ಸಾಧ್ಯ. ಅದು ಸೊ ಆ ನಿಟ್ಟಿನಲ್ಲಿ ನೋಡ್ಬೇಕು ಅದನ್ನ. ಈಗ ಜೀವಸತ್ವ ಅದಕ್ಕೆ ಸರಳ ಭಾಷೆಯಲ್ಲಿ ಅರ್ಥ ಆಗೋದು ಹೇಗಪ್ಪ ಅಂದ್ರೆ ಸಹಜವಾಗಿ ನ್ಯಾಚುರಲ್ ಆಗಿ ಬೆಳೆದಂಥ ಪದಾರ್ಥಗಳನ್ನ ಬಳಸಬೇಕು ಅಂತ. ಯಾಕೆ? ಲಿವರ್ಗೆ ಸಾವಿರಾರು ವರ್ಷಗಳಿಂದ ಗೊತ್ತಿದೆ ಏನು ಸ್ವೀಕರಿಸ್ಬೇಕು, ಅದು ತಗೊಂಡ್ರೆ ಏನು ಮಾಡಬೇಕು ಅಂತ. ಈ ಪದಾರ್ಥವನ್ನ ನಾನು ಯಾವ ಧಾತುವಾಗಿ ಪರಿವರ್ತಿಸ್ಬೇಕು ಅಂತ ಯಾವ್ದಕ್ಕೆ ಗೊತ್ತಿದೆ? ಲಿವರಿಗೆ ಗೊತ್ತಿದೆ. ಈಗ ಅದಕ್ಕೆ ಗೊತ್ತಿಲ್ಲದೆ ಇರೋ ಪದಾರ್ಥ ಕೊಟ್ರೆ ಏನ್ ಮಾಡ್ಬೇಕದು? ಸೊ ಸುಮ್ಮನೆ ಶೇಖರಣೆ ಮಾಡಿರ್ತದಷ್ಟೇ. ಅದು ಸಕ್ಕರೆ ಅಂಶ ಮಾಡ್ತದೆ, ಫ್ಯಾಟ್ ಆಗಿ ಮಾಡಿಟ್ಬಿಟ್ಟು ಇಟ್ಕೋತದೆ. ಅದಕ್ಕೆ ಗೊತ್ತಿಲ್ಲದೆ ಇರೋ ಪದಾರ್ಥ ಕೊಟ್ರೆ, ಎಂಡ ಕುಡಿದ್ರೆ ಫ್ಯಾಟಿ ಲಿವರ್ ಅಲ್ಲ, ಅದು ಗೊತ್ತಿಲ್ಲದೆ ಇರೋ ಪದಾರ್ಥ ಕೊಟ್ರು ಫ್ಯಾಟಿ ಲಿವರ್ ಆಗ್ತದೆ. ಗೊತ್ತಿಲ್ಲದೆ ಇರೋ ಪದಾರ್ಥ ಅಂದ್ರೆ ಏನು ಅಂತ. ಈಗ ನಾವೇನೇನೋ ತಯಾರು ಮಾಡ್ತೀವಲ್ಲ, ಮಾನವ ನಿರ್ಮಿತ ಸಿಂಥೆಟಿಕ್ ಫುಡ್ಸು, ಬೇಕ್ಡ್ ಫುಡ್ಸು, ಜೆನೆಟಿಕಲಿ ಮಾಡಿಫೈಡ್ ಫುಡ್ಡು, ಅದು ನನಗೆ ಗೊತ್ತಿಲ್ಲ ಅಂತದೆ. ಓವರ್ ಕುಕ್ ಜಾಸ್ತಿ ಮಾಡಿದ್ರೆ ಡಿನೇಚರ್ ಆಗ್ತದೆ ಫುಡ್ದು. ಅಂದರೆ ಇನ್ಫಾರ್ಮೇಷನ್ ಇರೋವಂಥದ್ದು DNA ಆ DNA ಡಿನೇಚರ್ ಮಾಡ್ತದೆ, ತೆಗ್ದಾಕ್ತದೆ. ಅದಕ್ಕೆ PCR ಅಂತ ಮಾಡ್ತಾರೆ. ಅಂದರೆ ಪದೇ ಪದೇ ಬಿಸಿ ಮಾಡೋದ್ರಿಂದ ತನ್ನ ಗುಣನೇ ಕಳ್ಕತ್ತದ ಅದನ್ನ. ಆಮೇಲೆ ಯಾವುದನ್ನಾದ್ರೂ ಪರಿವರ್ತನೆ ಮಾಡ್ಕೋಬೋದು ಅದನ್ನ. ಆದ್ರೆ ಮೂಲ ಗುಣನ ಕಳ್ಕತ್ತದೆ. ಈಗ ಮೂಲ ಗುಣನ ಕಳ್ಕೊಂಡ್ರೆ ಲಿವರ್ ಏನ್ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗ್ಬೇಕು? ಅದಕ್ಕೆ ಹಾಕ್ತೀವಿ ಕುಕ್ಕರಲ್ಲಿ, ಕುದಿಸ್ಬಿಟ್ವಿ, 120 ಡಿಗ್ರಿಗೆ ಹೋಯ್ತು, ಡಿನೇಚರ್ ಆಯಿತು. ಲಿವರಿಗೆ ಗೊತ್ತಿಲ್ಲ. ಏನು ಮಾಡ್ತದೆ? ಶುಗರ್ ಮಾಡ್ತು, ಫ್ಯಾಟ್ ಮಾಡ್ತು, ಇಟ್ಕೊತದಷ್ಟೇ. ಇನ್ನೇನು ಅದಕ್ಕಿಂತ ಮುಂದೆ ನನಗೆ ಗೊತ್ತಿಲ್ಲ ಅಂತದ್ದು. ಈಗ ಏನು ಶುಗರ್ ಜಾಸ್ತಿ ಆಯಿತು, ಏನು ಕಾರಣ? ತುಂಬ ಕುಕ್ ಮಾಡಿದ್ರಿಂದ. ಹೇಗೆ ಕುಕ್ ಮಾಡಬೇಕು? ಅವಾಗ ನೋಡ್ರಿ, ಕೆಂಡ ಇತ್ತು, ಸ್ಥಿರವಾಗಿ ಬಿಸಿ ಆಗ್ಬೇಕದು, ಮುಚ್ಚಳ ತೆಗೆದಿರ್ಬೇಕು. ಸೊ ಒಂದೇ ಬಿಸಿಯಾಗಿದ್ದಾಗ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಪದೇ ಪದೇ ಬಿಸಿ ಮಾಡೋದು ಅಂತ ಅಂತಾರೆ. 2-3 ಸಲ ಅದು ಹಂಗೆ ಹೋಗಿ ಬಂದ್ರೆ ಅದು ನೇಚರ್ನ ಕಳ್ಕೊತದ ಫುಡ್ ಅದು. ಸೊ ನಾವು ವಿಜ್ಞಾನದವರು ಭಾಳ ವಿಜ್ಞಾನ ಕಲ್ತಿದ್ದೀವಿ ಅಂತೇಳಿ ಕುಕ್ಕರ್ನ ಅನುಮೋದನೆ ಮಾಡಿದ್ದೀವಿ. ಇಲ್ಲಿ ಯಾರಾದರೂ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಗೊತ್ತಿರೋಂಥವ್ರು ಯಾರಾದರೂ ಇದ್ರೆ ಕುಕ್ಕರ್ನ ಬ್ಯಾನ್ ಮಾಡಿಸ್ಬೇಕು ಅವ್ರು ಮೊದಲು. ಅದ್ರ ಮೂಲ ಸ್ವರೂಪನ್ನ ಹಾಳು ಮಾಡಿ ಕೊಡ್ತಾ ಇದ್ರೆ ಊಟಗಳನ್ನ ಅಂತ. ಸೊ ಲಿವರ್ಗೆ ಹೇಗೆ ಗೊತ್ತಾಗ್ಬೇಕು ಅದನ್ನ ಪರಿವರ್ತನೆ ಮಾಡಬೇಕು ಅಂತ? ಈಗ ಗೊತ್ತಿರೋದಾತು, ಯಾವುದೋ ಒಂದು ಎಲೆ ತಿಂದ್ರೆ ಈ ಎಲೆನ ಏನು ಮಾಡಬೇಕು ಅಂತ ಸಾವಿರಾರು ವರ್ಷದಿಂದಲ್ಲ, ಲಕ್ಷಾಂತರ ವರ್ಷದಿಂದ ಗೊತ್ತಿದೆ ಅದಕ್ಕೆ ಏನು ಮಾಡ್ಬೇಕೀಗ ಅಂತ. ಈಗ ಏನು ಮಾಡಬೇಕು, ಯಾವ್ದು ಬಂತು ಅಂತಾನೆ ಗೊತ್ತಾಗ್ಲಿಲ್ಲ ಅಂದ್ರೆ ಪಾಪ ಅದು ಪರಿವರ್ತನೆ ಮಾಡೋದು ಹೇಗೆ? ಹಾಗಾಗಿ ಗೊತ್ತಿರೋ ಪದಾರ್ಥಗಳನ್ನ ಕೊಡ್ರಿ ಅದಕ್ಕೆ ಅಂತ. ಈಗ ಗೊತ್ತಿರೋದು ಯಾವುದು? ಹಳೆ ಸೊಪ್ಪುಗಳು ಅಲ್ಲಿ ಇಲ್ಲಿ ಇರ್ತಾವಲ್ಲ ಇವ. ಆಮೇಲೆ ಮೂಲ ಧಾನ್ಯ ಸ್ವರೂಪ ಹೇಗಿದೆಯಾ ಅವನ್ನ ಹಾಗೆ ಕೊಡುವಂಥದ್ದು. ಈಗ ಮೂಲ ಧಾನ್ಯಗಳು ಉಳ್ಕೊಂಡಿರವೆ ಅವು ನಮಗೆ ಹೆಚ್ಚೆಚ್ಚು ಅಂದರೆ ಅಕ್ಕಿ, ರಾಗಿ, ಜೋಳ, ಕೆಲವು ಸಿರಿಧಾನ್ಯಗಳು, ಇವಷ್ಟೇ ಮೂಲ ಸ್ವರೂಪ. ಇನ್ನೆಲ್ಲ ಜೆನೆಟಿಕಲಿ ಮಾಡಿಫೈ ಮಾಡಿ ಇಟ್ಬಿಟ್ಟಿದ್ರು. ಹೈಬ್ರಿಡ್ ಆಗಿದ್ದಾವೆ, ಇಲ್ಲ ಜೆನೆಟಿಕಲ್ ಆಗಿ ಹೋಗಿದೆ. ನಮಗೆ ಶುಗರ್ ಓದ್ತಾ ಇಲ್ಲ, ಹೆಂಗೆ ಹೋಗೋದಕ್ಕೆ ಸಾಧ್ಯ? ಸೊ ಅಲ್ಲಿ ಸರಿ ಮಾಡ್ಕೊಳ್ಳೋಂಥದ್ದು. ಜೀವ ನೀರಿಗೆ ಎಲ್ಲವನ್ನು ಗ್ರಹಿಸೋ ಸಾಮರ್ಥ್ಯ ಇದೆ. ನೀರಿಗೆ ಅಂದ್ರೆ ತಕ್ಷಣಕ್ಕೆ ಗ್ರಹಿಸೋ ಸಾಮರ್ಥ್ಯ ಇರೋದು ನೀರಿಗೆ. ಹೇಳಿದ ತಕ್ಷಣ ಈಗ ನಾವೇನು ಮಾತಾಡ್ತಾ ಇದ್ರು ಅದಕ್ಕೆ ಗುರುಗಳಿಗೆ ಯಾರು ನೀರು ತಂದುಕೊಟ್ರೆ ಕೈಯಲ್ಲಿ ಅವ್ರು ತಗೊಳ್ಳಲ್ಲ. ಮೊದಲು ಹಿರಿಯರು ಯಾರೇ ಆಗಲಿ ಅಲ್ಲಿಡಮ್ಮ ಅಂತಾರೆ. ಅಂದರೆ ಅವ್ರ ಭಾವನೆಗಳೇನಿದೆಯೋ ಅದು ನೇರವಾಗಿ ಪ್ರವೇಶಿಸ್ತವೆ ಫಸ್ಟ್. ಆಮೇಲೆ ಅಲ್ಲಿ ಇಟ್ಟ ಮೇಲೆ ಅದನ್ನ ಸ್ವಲ್ಪ ಈ ಥರ ವಿಚಾರಗಳೆಲ್ಲ ಮಾತಾಡಿ ಆಮೇಲೆ ಅದನ್ನ ನೋಡಿ ಸ್ವೀಕರಿಸ್ತಾರೆ. ಈಗ ನಾವು ಹೇಳಿದ ಭಾವ ಅದಕ್ಕೆ ಇಲ್ಲ, ನೀವು ಕೊಟ್ಟು ಭಾವ.
ಆಮೇಲೆ ಸ್ವೀಕರಿಸುವಾಗ ಒಂದ್ಸಲಿ ಅದನ್ನ ನೋಡ್ತಾರೆ, ಈಗ ನೋಡಿ ನಮಸ್ಕರಿಸಿ ಸ್ವೀಕರಿಸ್ತಾರೆ. ಈಗ ಮನೇಲೆಲ್ಲ ಕಿರಿಕಿರಿ ಮಾತಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕಿರಿಕಿರಿ ಮಕ್ಕಳಿಂದ ಎಲ್ಲಾರು, ನೋ ಡೌಟ್ ಒಲೆ ಪಕ್ಕದಲ್ಲಿದೆ ನೀರು. ಪದೇ ಪದೇ ಆರೋಗ್ಯ ಕೆಡ್ತಾ ಇದೆ, ನೋ ಡೌಟ್ ಮುಸ್ರೆ ಕೆಳಗಡೆ ಇದೆ ಅಥವಾ ಮೇಲೆ ಇದೆ ನೀರು. ಸೊ ಅದ್ರ ಸ್ಥಾನ ಬದಲಾಯಿಸಿದ್ರೆ ಸಾಕು, ಇದನ್ನೆಲ್ಲ ಬದಲಾಯಿಸ್ಕೋಬಹುದು. ಗೊತ್ತಾಗ್ಬೇಕು ನೀರು ಅತ್ಯಂತ ಪವಿತ್ರವಾದ ಸ್ಥಾನದಲ್ಲಿ ಇರ್ಬೇಕು. ಅದು ಯಾವುದು ಪವಿತ್ರ ಸ್ಥಾನ ಮನೆಯಲ್ಲಿ ನೀವು ಆಯ್ಕೆ ಮಾಡ್ಕೊಳ್ರಿ. ಸೇವನೆ ಮಾಡಕ್ ನೀರು ಕನಿಷ್ಠ ಅಲ್ಲಿ ಶೇಖರಣೆ ಆಗ್ಬೇಕು. ಅದೇನು ದೇವ್ರ ಗುಡಿ ಅಂತಿರೋ ಅಥವಾ ಶಾಂತವಾಗಿರೋ ಜಾಗ ಅಂತಿರೋ ಅಲ್ಲಿಟ್ರೆ ಒಂದು ಹಂತದ ಇದೆಲ್ಲ ಪರಿವರ್ತನೆ ಆಯ್ತು. ಈ ಯಾವುದು ಎಷ್ಟು ಅಂತ ಎಲ್ಲ ಸೂಕ್ಷ್ಮವಾಗಿ ತಿಳ್ಕೊಬೇಕು, ಅತಿಯಾಗಿ ಮಾಡಬಾರ್ದು. ಈಗ ಯಾವುದನ್ನ ಯಾವ ಪ್ರಮಾಣ, ವಿಷ ಔಷಧಿ ಆಗ್ತದೆ ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ, ಅಮೃತ ವಿಷವಾಗ್ತದೆ ಪ್ರಮಾಣ ಏರುಪೇರಾದ್ರೆ. ಸೊ ಹೇಳ್ಬಿಟ್ಟವ್ರೆ ಇವತ್ತಿಂದ ಹಂಗಾರೆ ನೀರು ಕುಡಿಯೋಣ ಅಂತ ಹೇಳಿ ಘಟಘಟಗೆ ನೀರು ಕುಡಿದ್ರೆ, ಬೆಳಗ್ಗೆ ಖಾಲಿ ಹೊಟ್ಟೆಲಿ ನೀರು ಕುಡಿದ್ರೆ ಖಾಲಿ ಹೊಟ್ಟೆ, ಅದು ಕುಡಿಯೋದು ಯಾವ ಕುಡಿತೀವಿ, ಆರ್ವ ನೀರು ಕುಡಿತೀರ, ಅದರಲ್ಲಿ ಯಾವ ಲವಣಾಂಶಗಳು ಇಲ್ಲ. ಕರುಳಿಂದ ಆಚೆ ಇದ್ದಂಥ ಲವಣಾಂಶಗಳೆಲ್ಲ ಕರುಳನ್ನ ಬಿಟ್ಟು ಈ ಕಡೆ ಬರ್ತವೆ. ಆಸ್ಮೋಸಿಸ್ ಅಂತಾರೆ, ನಿಜವಾದ ಆಸ್ಮೋಸಿಸ್. ಸೊ ಮೊದಲೇನೋ ಕರಳಗಿದ್ದ ಬಂದು, ರಕ್ತದಾಗಿದ್ದ ಬಂದು, ಅಲ್ಲಿ ಖಾಲಿ ಮಾಡಿಸ್ತು, ಆಮೇಲೆ ಮಾಂಸದಿಂದ ಎಳ್ಕತ್ತವೆ ಬರ್ಲಿ ಆಚೆಗೆ ಅಂತ. ಐಟಿಸ್ ಎಲ್ಲ ಊದ್ಕೊಳಕ್ ಶುರುವಾಗ್ತವೆ. ಎಲ್ಲ ಐಟಿಸ್ಗಳು ಹೇಳ್ತಾರೆ. ಏನೇನು ಅರ್ಥ ಐಟಿಸು ಅಂದ್ರೆ ಕೀಲ್ ನೋವು ಬಂತು, ಆಮೇಲೆ ಇನ್ಯಾವ ಐಟಿಸ್ಗಳಪ್ಪ, ಸೈನಸ್ ಐಟಿಸ್, ಮೂಗುಗಳು ಕಟ್ಕೊಂಡ್ವು, ಅರ್ಥರೈಟಿಸ್ ಆಯ್ತು, ಆಮೇಲೆ ಸೈನಸ್ ಆಯ್ತು, ಗ್ಯಾಸ್ ಕರಳಿನ ಊತ, ಗ್ಯಾಸ್ಟ್ರೈಟಿಸ್ಸು, ಎಲ್ಲ ಐಟಿಸ್ಗಳು ಧಾತುಕ್ಷಯದಿಂದ ಆಗ್ತಾ ಇರೋದು. ಅತಿಯಾಗಿ ನೀರು ಕುಡಿದಿದ್ರಿಂದ ಅಂದ್ಕೊಂಡ್ರೆ, ಅಥವಾ ಹೆಂಗೋ ಧಾತುಗಳಂತೂ ಕ್ಷಯ ಆಗ್ತಾ ಇದ್ದಾವೆ. ನೀರು ಕುಡಿಯೋದ್ರಿಂದ ಧಾತುಕ್ಷಯ ಹೇಳ್ಬಿಟ್ಟವ್ರು ಬೆಳಗ್ಗೆ ಲೀಟರ್ ಗಟ್ಟಲೆ ಕುಡಿಬೇಕಂತೆ ಅಂತ. ಯಾರು ಹೇಳೋದೇ ಇಲ್ಲ ಕುಡಿಬಾರ್ದಂಗೆ ಅಂತ. ಏನಾಗ್ತದೆ, ಮಜ್ಜೆ ಹಂತದವರೆಗೂ ಕರಳಿಂದ ತಗಂತ ರಸದಲ್ಲಿದ್ದಿದ್ದು, ಆಮೇಲೆ ಮೇದದಲ್ಲಿದ್ದಿದ್ದು ತಗಂತ ಮಾಂಸ, ಅಂದ್ರೆ ಪ್ರತಿ ಸೆಲ್ಲಲ್ಲಿದ್ದನ್ನು ಸೆಳ್ಕಂತದ್ದು. ಅದು ಸೆಲ್ಲಲ್ಲಿದ್ದು ಬಿಟ್ಕೊಡ್ಬಾರ್ದು ಅಂತೇಳಿ ಊತ ಆಗ್ತದೆ. ಅದು ಅವಾಗ ಊತಗಳು ಇವೆಲ್ಲ ಇರೋದನ್ನ ಹಂಗೂ ಬಿಡಲ್ಲಲ್ಲ. ಆಮೇಲೆ ಅಸ್ಥಿಗೆ ಹೋಯ್ತು, ಅಸ್ಥಿಯಿಂದ ಒಳಗಡೆ ಇದ್ದಂಥ ಮಜ್ಜೆಯಲ್ಲೂ ಕೂಡ ಎಲ್ಲ ಹೀರ್ಬಿಡುತ್ತದೆ. ಸೊ ಇದ್ರ ಪ್ರಜ್ಞೆ ಇರಬೇಕು, ನೀರು ಎಷ್ಟು ಬೇಕು ಅಂತ. ಸೊ ಆಹಾರದಲ್ಲಿ ನೀರಿರ್ಬೇಕೇ ಹೊರತು ಆಹಾರದ ಜೊತೆ ನೀರು ತಗೋಬಾರ್ದು. ಏನು ಮಾಡಬೇಕು, ನೀರನ್ನೇ ಆಹಾರಕ್ಕೆ ಬೆರೆಸಿ ಚೆನ್ನಾಗಿ ಮೃದುವಾಗಿ ಮಾಡ್ಕೋಬೇಕು ಅದನ್ನು. ಆಹಾರದಲ್ಲಿ ನೀರಿರಬೇಕು, ಲಿಕ್ವಿಡ್ ಫುಡ್ ಅಂದರೆ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಲವಣಾಂಶಗಳೆಲ್ಲ ಅದರಲ್ಲಿ ಸೇರಿರ್ತವೆ. ಈ ಥರ ಆಸ್ಮೋಸಿಸ್ ಆಗಲ್ಲ, ಅವಾಗ ಹೀರ್ಕೊತದೆ ನಿಜವಾಗ್ಲೂ. ಅದು ರಿವರ್ಸ್ ಆಸ್ಮೋಸಿಸ್ ಆದರೆ ಆಸ್ಮೋಸಿಸ್ ಆಗಬೇಕೀಗ. ಇಲ್ಲಿರೋಂಥ ಲವಣಾಂಶಗಳು, ಖನಿಜಾಂಶಗಳೆಲ್ಲ ಆ ಕಡೆ ಹೋಗ್ಬೇಕು. ಸೊ ಅದರಿಂದ ಹೇಳಿದ್ದಾರೆ ಯೋಗದಲ್ಲಿ ಅಂತೇಳಿ ಬೆಳಗ್ಗೆ ಲೀಟರ್ ಗಟ್ಟಲೆ ನೀರು ಕುಡಿದ್ರೆ ಕೀಲ್ ನೋವು ಗ್ಯಾರಂಟಿ, ಬರೆದಿಟ್ಕೊಂಬಿಡ್ರಿ. ಕೀಲ್ ನೋವು ಸಮೇತ ಏನೇನು ಬೇರೆ ಐಟಿಸ್ಗಳೆಲ್ಲ ಬರ್ತವೆ ಈಗ. ಎಷ್ಟು ಬೇಕೋ ಅಷ್ಟು. ಮಲಬದ್ಧತೆ ಆಗ್ತಾ ಇದೆ, ಮಲಬದ್ಧತೆನೇ ನಿವಾರಿಸ್ಕೋಬೇಕು, ಇದು ಪರಿಹಾರ ಅಲ್ಲ. ಸೊ ಮೃದುವಾದ ಆಹಾರ, ನಾರುಯುಕ್ತ ಆಹಾರ. ಸೊ ಅದರಲ್ಲಿ ಈಗ ಹಾಲು ನಿಷಿದ್ಧ, ಮೊಸರು ನಿಷಿದ್ಧ ಅಥವಾ ಮಜ್ಜಿಗೆ ನಿಷಿದ್ಧ ಅಂತ ಅನ್ನಬಾರದು. ಕನಿಷ್ಠ ಪಕ್ಷ ಅದು ಮೆಡಿಸಿನ್ ಆಗಿ, ಲ್ಯಾಕ್ಸೈಟಿವ್ ಅಂದ್ರೆ ಏನು ಹೇಳ್ತೀವಿ, ಮಲವಿಸರ್ಜನೆಗೆ ಸಹಾಯ ಮಾಡುವಂಥ ಪದಾರ್ಥವಾಗಾದ್ರೂ ಸ್ವೀಕರಿಸ್ರಿ ಅದನ್ನು. ಜೀರ್ಣ ಮಾಡ್ಕೊಳ್ಳೋ ಕಿಣ್ವುಗಳಿಲ್ಲ, ನಾವು ಕುಡಿಬಾರ್ದಂತೆ, ತಿನ್ನಬಾರ್ದಂತೆ ಅಂತ ಎಲ್ಲ ಏನೇನೋ ಹೇಳ್ತಾರೆ. ಅದನ್ನ ಕನಿಷ್ಠ ಏನಾಗಿ ಉಪಯುಕ್ತ ಆಗುತ್ತದೋ ಔಷಧಿ ಅಂದ್ರೆ ಸಾರಾಸಗಟ್ಟಾಗಿ ಸಲೀಸಾಗಿ ಮಲವಿಸರ್ಜನೆ ಮಾಡೋಕ್ಕಾದ್ರೂ ಪೂರಕವಾಗಿರ್ತದೆ, ನೀವು ವಯಸ್ಸಾದ್ಮೇಲೂ ಕೂಡ. ಅದು ಬಳಸೋ ವಿಧಾನ. ಈಗ ಮಜ್ಜಿಗೆಗೆ ಅದು ಬಳಸೋ ವಿಧಾನವಾಗಾದ್ರೆ ಅದು ಹೀರ್ಕೊತದೆ, ಹೀರ್ಕೊಂಡಂಗೆ ಮಾಡ್ತದೆ ಇನ್ನು. ಸೊ ಅದು ಸ್ವಲ್ಪ ವಿಧಾನ ತಪ್ಪಾದ್ರೆ ಇದು ಆಸ್ಮೋಸಿಸ್ ಥರ ಆ ಕಡೆಯಿಂದ ಈ ಕಡೆಗೆ ಇರಿಸ್ತದೆ. ಸೊ ಅದಕ್ಕೆ ಹೇಗೆ ಬಳಸಬೇಕು ಅಂತ. ಸೊ ಮುಂದಿನ ದಿನಗಳಲ್ಲಿ ಇದು ಆಹಾರ ವಿಧಾನ ಅಂತ ಆಯುರ್ವೇದದವ್ರು ಒಂದು ಪುಸ್ತಕ ಮಾಡಬೇಕಪ್ಪ. ಹೇಗೆ ಆಹಾರವನ್ನು ಸ್ವೀಕರಿಸೋದು, ಎಷ್ಟು ಸ್ವೀಕರಿಸ್ಬೇಕು, ಅದ್ರ ಗುಣಗಳೇನು, ಇದು ಬಹಳ ಮುಖ್ಯ. ಆಹಾರ ಸರಿ ಹೋಗ್ಬಿಟ್ರೆ 99.99% ಯಾರೂ ಆಸ್ಪತ್ರೆ ಕಡೆ ನೋಡಲ್ಲ. 99.99%.
ಸೊ ಅಲ್ಲಿ ಬರೋ ಕಡೆನೇ ತಿದ್ದು ಬಿಟ್ರೆ ಏನು ಕಾಯಿಲೆ ಮೂಲನೇ ತೆಗೆದ್ಬಿಟ್ವಲ್ಲ, ಇನ್ನು ಬರೋ ಅಂಥದ್ದು ಏನಿದೆ. ಸೊ ಇದು ಇಷ್ಟೇನಾ, ಇನ್ನು ಮುಂದುವರಿಸ್ಬೇಕಾ ಇದು? ಆಯಿತು. ಈಗ ಸ್ವಲ್ಪ ಸೂಕ್ಷ್ಮ ಮಟ್ಟಕ್ಕೆ ಹೋದರೆ ಎಲ್ಲದಕ್ಕೂ ನೆನಪಿದೆ ಅಂತ ಹೇಳಿದ್ವಿ. ನೀರಿಗೂ ನೆನಪಿದೆ, ಪ್ರತಿ ವಸ್ತುಗೂ ನೆನಪಿದೆ. ಈಗ ಆಹಾರ ಅಡುಗೆ ಮಾಡಿ ತಗೊಂಬಂದ್ರೆ ನಿಮ್ಮ ಭಾವ ಏನು ಅನ್ನೋದು ತಿಂದಾಗ ಗೊತ್ತಾಗುತ್ತೆ. ಸ್ವಲ್ಪ ನೀವು ಸೂಕ್ಷ್ಮವಾಗಿ ಸಾಧನೆ ಇದ್ರೆ ಅಥವಾ ಬ್ರಹ್ಮಚರ್ಯ ಸಾಧಿಸಿದ್ರೆ ಆ ಪರಿಣಾಮಗಳು ಕನಸಾಗಿ ಕಾಣಿಸ್ತವೆಲ್ಲ. ಅವ್ರು ಯಾವ ಭಾವದಲ್ಲಿದ್ದಾರೆಲ್ಲ, ಅವರು ಪಿಕ್ಚರ್ ನೋಡೋ ಹುಚ್ಚಿದ್ರೆ ಇವ್ರಿಗೂ ಪಿಕ್ಚರ್ಗಳು ಕಾಣಿಸ್ತವೆ. ಸೊ ಈಗ ಮನೆಯವ್ರ ಭಾವಗಳು ಚೆನ್ನಾಗಿರ್ಬೇಕು ಅಂದ್ರೆ ತಾಯಿ ಆ ಭಾವದಿಂದ ಮಾಡಿಬಿಟ್ರೆ ಮನೆಯವರೆಲ್ಲರೂ ಸಿದ್ಧ ಪುರುಷರೀಗ. ಅನಾಯಾಸವಾಗಿ ಸಿದ್ಧ ಪುರುಷರು ಇವರೆಲ್ಲ. ಏನಪ್ಪ, ಹಾಗಾಗಿ ಮನೆಯವ್ರು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತ ದೂರಬೇಡ್ರಿ. ಏನು ಮಾಡಬೇಕು, ಅಡುಗೆ ಮನೆ ಸರಿ ಮಾಡ್ಕೊಂಬಿಟ್ರಿ ಅವರೇ ಸರಿ ಹೋಗ್ತಾರೆ. ಸ್ವೀಕರಿಸುವಾಗ ಆಹಾರಕ್ಕೆ ಆ ಗುಣಗಳು ಬಂದ್ಬಿಟ್ಟಿದ್ದಾವೆ, ನಮಗೆ ಗೊತ್ತಾಗ್ಲಿಲ್ಲ, ಏನೋ ಆಗಿ ಬಂದ್ಬಿಟ್ಟಿದ್ದಾವೆ ಈಗ. ಅದಕ್ಕೆ ಮತ್ತೆ ಬೇರೆ ಗುಣಗಳನ್ನ ಆಪಾದಿಸೋದು ಹೇಗೆ ಅಂತ, ಅಂದ್ರೆ ಈಗ ಬೇರೆ ಗುಣನ ಅದಕ್ಕೆ ಪರಿಣಮಿಸೋದು ಹೇಗೆ ಅಂತ. ಸೊ ಮೊದಲು ಜಲವನ್ನು ತಗೊಂಡು ಈ ಕ್ಷಣ ಅನ್ನೋದು ಹೇಳಿದ್ವಲ್ಲ, ಸೊ ಎಲ್ಲವೂ ಒಂದೇ ಆಗಿರುವಂಥ ಭಾವ, ಏನು ಹುಟ್ಟದೇ ಇರೋಂಥ ಭಾವ, ಆ ಕ್ಷಣದನ್ನ ಅಲ್ಲಿ ನೆಲೆಗೊಳಿಸ್ಬೇಕು. ಯಾವುದ್ರ ಮೇಲೆ? ಆ ಜಲದ ಮೇಲೆ. ದೃಷ್ಟಿ ಹೇಗಿರ್ಬೇಕು ನಿಮ್ದು? ಸೊ ಎಲ್ಲಾ ಗುಣಗಳನ್ನು ಕಳ್ಕೊಂಡೀಗ ಸ್ವಭಾವದಲ್ಲಿದೆ. ಸ್ವಭಾವ ಅಂದ್ರೆ ಮೂಲ. ಅದನ್ನ ಪ್ರತಿಯೊಂದಕ್ಕೂ ದರ್ಶಿಸ್ಬೇಕು. ನೀವೇನು ಸ್ವೀಕರಿಸ್ತಾ ಇದ್ದೀರೋ ಅದಷ್ಟಕ್ಕೂ ತೋರಿಸ್ಬೇಕು. ಅದನ್ನ ತೋರಿಸಿ ಸ್ವೀಕರಿಸ್ಬೇಕು. ಅದನ್ನ ಆಹಾರ ಮೂಲವಾಗಿ ಬರುವಂತ ಎಲ್ಲ ದೋಷಗಳನ್ನ ಅಲ್ಲಿ ಉಪಶಮನ ಮಾಡಬೇಕು. ಏನೋ ತಗೊಂಡ್ವಿ ಸುಮ್ಮನೆ ಹಿಂಗೆ ಹಾಕಿದ್ವಿ, ಅವ್ರು ಹೇಳ್ಕೊಟ್ಟಿದ್ದಾರೆ, ಆದ್ರೆ ಮಾಡೋದು ಹೇಗಿದೆ? ಏನಂತ ಕೇಳಿದ್ರೆ ಇಲ್ಲ, ಇರುವೆ ಬರಬಾರ್ದು ಅಂತ ಹಾಕ್ತೀವಿ. ಎಷ್ಟು ಘನತತ್ವ. ಸೊ ಸ್ವೀಕರಿಸುವಾಗ ಆ ಭಾವ ಕ್ಷಣ ಅಥವಾ ನಿಜವಾದ ಮೂಲ ರೂಪದಲ್ಲಿ ನೆಲೆ ಆಗಿರ್ಬೇಕು. ಆಗ ಆಹಾರ ಸ್ವಭಾವ ಏನಿದೆ ಅದರದ್ದು ಪರಿವರ್ತನೆ ಆಗ್ತದೆ. ಅದೇ ರೀತಿ ಸ್ವೀಕರಣೆ ಮಾಡುವಾಗ ಧನ್ಯತೆ ಇರಬೇಕು. ಈಗ ಆ ರೂಪ ಪಡ್ಕೋಬೇಕು ಅಂದ್ರೆ ಆಹಾರ ಅದು ಭೂಮಿ ಹುಟ್ಟಿದಾಗ ಅಥವಾ ಇಡೀ ಬ್ರಹ್ಮಾಂಡ ಹುಟ್ಟಿದಾಗ ಹೇಗಿದೆಯೋ ಅಷ್ಟು ಸ್ವರೂಪಗಳನ್ನ ಅದು ದಾಟಿ 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 ಎಷ್ಟೋ ಕೋಟಿ 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 ವರ್ಷಗಳಾಗಿ ಈಗ ಆ ಸ್ವರೂಪ ಪಡ್ಕೊಂಡಿದೆ ಆಹಾರ. ಅದು ಅದೇನು ಒಂದಿನಕ್ಕೆ ಹಂಗೆ ಆಗ್ಲಿಲ್ಲ. ಅದು ಅಷ್ಟು ತಪಸ್ಸು ಮಾಡಿರೋ ಬಂದಿರೋ ಆಹಾರಕ್ಕೆ ನಾವು ಎಷ್ಟು ಗೌರವ ಸಲ್ಲಿಸ್ಬೇಕು. ಅತ್ಯಂತ ಪರಮ ಪವಿತ್ರ ವಸ್ತು ಏನಾದ್ರೂ ಇದೆ ಅಂದ್ರೆ ಈಗ ನನ್ನ ಎದುರುಗಿದೆ ಅಂತ ಭಾವದಲ್ಲಿ ಸ್ವೀಕರಿಸ್ಬೇಕು. ನೀವು ಯಾವ್ದನ್ನ ಒಂದ್ ಸ್ವಲ್ಪ ದುಡ್ದಿರೋದು 1 ವರ್ಷ ಕಷ್ಟಪಟ್ಟು ಕೊಟ್ಟು ದುಡ್ಡನ್ನು ಸರಿಯಾಗಿ ಬಳಸಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ವ್ಯತ್ಯೆ ಆಗುತ್ತೆ? ಏನಪ್ಪ, ಅದು ಅಷ್ಟು ಸಹಸ್ರ ಸಹಸ್ರ ವರ್ಷಗಳ ಕಾಲ ಆರೋಪ ಪಡ್ಕೊಂಡು ಬಂದಿದ್ದಾಗ ಪಾಪ ಅದಕ್ಕೆ ಎಷ್ಟು ಗೌರವದಿಂದ ನೋಡ್ಬೇಕು ಅದನ್ನ. ಅದು ಬಂದಂತ ವಿಧಾನ, ಕಾಲಕ್ಕೆ ಮಳೆ ಆಯ್ತು, ಕಾಲಕ್ಕೆ ಯಾರೋ ಶ್ರಮ ಹಾಕಿದ್ರು, ಇಲ್ಲಿ ತಗೊಂಡ್ರು, ಸಿದ್ಧಪಡಿಸಿದ್ರು, ಇಲ್ಲಿದೆ, ಅಷ್ಟು ಪವಿತ್ರದಿಂದ ಇನ್ನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವೇ ಇದು ಅಂತ ಭಾವದಿಂದ ಸ್ವೀಕರಣೆ ಮಾಡಿದ್ರೆ ಆಹಾರದಲ್ಲಿ ಬರುವಂತ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ. ಸೊ ಇವರಲ್ಲಿ ರಕ್ತಪಿತ್ತ ಇನ್ನು ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಸೊ ಕುಕ್ಷಿಗೆ ಸಂಬಂಧಪಟ್ಟಂಥದ್ದು ಆಹಾರದಿಂದ, ನೇರವಾಗಿ ಆಹಾರದಿಂದ ಬರುವಂತಹ ಕಾಯಿಲೆಗಳು. ಇಲ್ಲಿ ಆಹಾರ ಸರಿ ಹೋಗ್ಬಿಟ್ರೆ ಗ್ರಹಿಣಿಯಿಂದ ಹಿಡಿದು ಎಲ್ಲ ಸಮಸ್ಯೆಗಳು ಇದ್ರವೆ. 99.99% ಭಾಗ ಆಹಾರಕ್ಕೆ ಸಂಬಂಧಪಟ್ಟ. ಸರಿ ಮಾಡೋದು ಹೇಗೆ? ಇಲ್ಲಿ ಸರಿ ಮಾಡ್ಕೊಳ್ಳೋಣ ಈ ವಿಧಾನವಾಗಿ. ಪದಾರ್ಥಗಳ ಆಯ್ಕೆಯಲ್ಲಿ, ತಯಾರಿಕೆಯಲ್ಲಿ ಮತ್ತೆ ಸ್ವೀಕರಣೆಯಲ್ಲಿ ನಿಮ್ಮ ಭಾವ ಹೇಗಿರ್ಬೇಕು ಅಂದ್ರೆ ಬಡಿಸೋರ ಭಾವನೂ ಆಗಿರ್ಬೇಕು, ತಗೊಳ್ಳೋರ ಭಾವನೂ ಆಗಿರ್ಬೇಕು. ಈಗ ಇಟ್ಟಿದ್ದಾರಲ್ಲ, ಇದೇ ಸರ್ವಸ್ವ, ಇನ್ನೊಂದು ಕೊಡು ಅಂತ ಕೇಳಬಾರ್ದು.
ಹೇಗಿರ್ಬೇಕದು? ಸರ್ವಸ್ವ. ಅದು ಹೇಗೆ ಇರಲಿ, ಇದೇ ಪರಬ್ರಹ್ಮ ಸ್ವರೂಪನೇ ಇದು. ಅನ್ನ ಪಾಪ ಇದ್ರ ಅಸ್ತಿತ್ವನ ಉಳಿಸ್ಬೇಕು ಅಂದ್ರೆ ನೋಡೋದು, ಪ್ರಾಣ ಹೋಗಿ ಆ ಸ್ವರೂಪದಲ್ಲಿ ಕೆಲಸ ಮಾಡಿ ಅಸ್ತಿತ್ವನ ಉಳಿಸ್ತಾ ಇದೆ. ಇನ್ನು ಅದನ್ನ ತಿರಸ್ಕರಿಸ್ತೆ ಅಂದ್ರೆ ಎಷ್ಟು ಮತಿಹೀನ ಇರ್ಬೇಕು ಈಗ ನೀನು. ಆಯ್ಕೆ ಚೆನ್ನಾಗಿ ಮಾಡ್ಕೊಳ್ರಿ, ಆದ್ರೆ ಬಂದ ಮೇಲೆ ಹೇಗಿರ್ಬೇಕು ಆ ಭಾವ. ಆಮೇಲೆ ಬಡಿಸುವಂತವ್ರ ಭಾವ ಹೇಗಿರ್ಬೇಕು, ಅದು ಬೇಡ ಇರ್ರಿ ಬೇರೆ ಕೊಡ್ತೀನಿ ಅನ್ಬಾರ್ದು. ಅವ್ರು ನಿವೇದಿಸಿದರೆ ಸ್ವೀಕರಣೆ ಮಾಡಲಿ, ಅದನ್ನು ಸಂತೃಪ್ತಿಯಾಗಿ, ಅದು ಖಾಲಿ ಆದ್ಮೇಲೆ ಕೊಡೋಣ. ಏನಪ್ಪ, ಸಿದ್ಧಪಡಿಸೋದ್ರಿಂದ ಹಿಡಿದು ಬಡಿಸೋದ್ರಿಂದ ಹಿಡಿದು ಸ್ವೀಕರಣೆವರೆಗೂ ಇದನ್ನು ಸ್ವಲ್ಪ ಆಹಾರಕ್ಕೆ ಸಂಸ್ಕಾರ ಕೊಡುವಂಥದ್ದು. ಕೊಟ್ರೆ ಅದರಿಂದ ಉತ್ಪತ್ತಿ ಆಗೋ ದೋಷಗಳೆಲ್ಲ ಪಕ್ಕಕ್ಕೆ ಬರ್ತವೆ. ಇನ್ನು ಸ್ಥಾನ, ವಸ್ತ್ರ ಇವೆಲ್ಲ ಕೆಲಸ ಮಾಡ್ತವೆ. ಈಗ ಬಸ್ಸಲ್ಲಿ ಹೋದ್ರೆ ಏನಾಗುತ್ತೆ, ಒಂದಿನ ಮಾಡಿದಷ್ಟು ಕೆಲಸ ಆಯಾಸ ಆಗ್ತದೆ ಬರೀ ಅದ್ರಲ್ಲಿ ಕುತ್ಕೊಂಡು. ಯಾಕಂದ್ರೆ ಎಲ್ಲರೂ ಅದೇ ಯೋಚನೆ ಮಾಡ್ತಾ ಇರ್ತಾರೆ ಸೀಟ್ ಮೇಲೆ ಸಾಕಾಗಿ. ಅದ್ರ ಪರಿಣಾಮ. ಸೊ ಸ್ಥಾನದ ಪರಿಣಾಮ ಇದೆ ಅಂತ ಗೊತ್ತಿರಬೇಕು. ಈಗ ಬಂದ ಗಲಾಟೆ ಇತ್ತು ಇದ್ರದ್ದು ಕೂಡ. ಇವತ್ತು ನೋಡಿ, 2ನೇ ದಿನಕ್ಕೆ ಪಾಪ ಸ್ಥಾನ ಬದಲಾವಣೆ ಆಗ್ತದೆ. ಈಗಿನ್ನ ಬಂದ್ರೆ ಎಷ್ಟು ಚೆನ್ನಾಗದೆ, ತಣ್ಣಗದೆ ಅಂತಾರೆ ನೆಕ್ಸ್ಟ್. ಅವ್ರು ಗುರ್ಸಕ್ಕಾಗದಷ್ಟೇ. ಈಗ ಆ ಸ್ಥಾನಕ್ಕೆ ಬಂದಾಗ ಅದ್ರ ಮೇಲೆ ಕನಿಷ್ಠ ನಮ್ದೇ ಯಾವ್ದಾದ್ರು ಒಳ್ಳೆ ವಸ್ತ್ರಗಳನ್ನ ಹಾಕ್ಕೋಬೇಕು ಅದ್ರ ಮೇಲೆ. ಅದ್ರ ಪರಿಣಾಮ ಆಗದಂಗೆ ಏನ್ ಮಾಡ್ಬೇಕು, ಮೊದಲು ಸೀಟ್ ಮೇಲೆ ಒಂದು ಬಟ್ಟೆ ಹಾಕೊಂಡು. ಹಾಗೆ ನಾವು ಧ್ಯಾನ ಮಾಡುವಂಥದ್ದು, ಮಲಗುವಂಥದ್ದು, ಅದ್ರ ಮೇಲೆ ಆದ ಒಳ್ಳೆ ಒಂದು ಶುಭ್ರ ವಸ್ತ್ರನ ನೀವು ಪರ್ಸ್ನಲ್ ಆಗಿ ಹೆಂಗೆ ಇದು ನಂದು ಅಂತ ಮೇಂಟೈನ್ ಮಾಡ್ತೀರ ಹಂಗೆ ಮೇಂಟೈನ್ ಮಾಡ್ಬೇಕು ಅದನ್ನ. ಏನೇನು ಒಡವೆಗಳು ಅವೇ ಎಲ್ಲ ಮೇಂಟೈನ್ ಮಾಡ್ತೀವಲ್ಲಪ್ಪ, ಅದೇ ಥರ ಇವುಗಳನ್ನ ಮೇಂಟೈನ್. ಅದ್ರ ಪರಿಣಾಮ ತಪ್ಪಿಸ್ಕೋಬೋದು. ಸೊ ಹೊರಗಡೆಯಿಂದ ಬಂದ ಪರಿಣಾಮಗಳು ಎಷ್ಟೋ ಎರಚಿರ್ತವೆ. ಸೊ ಇದನ್ನು ತೊಳ್ಕೋಬೇಕು ಸ್ವಲ್ಪ. ಬಂದ ತಕ್ಷಣ ಸ್ನಾನ ಮಾಡಬೇಕು ಹೊರಗಡೆಯಿಂದ ಬಂದ ತಕ್ಷಣ. ಇಲ್ಲ ಅದೇ ಬಟ್ಟೆಲ್ಲಿ ಹೋಗಿ ಹಾಸಿಗೆ ಮೇಲೆ ಕೂತ್ಕೋತೀವಿ, ಚೇರ್ ಮೇಲೆ ಕೂತ್ಕೋತೀವಿ, ಮತ್ತು ಆ ಪರಿಣಾಮಗಳು ಮತ್ತೆ ಬರ್ತಾ ಇರ್ತವೆ. ಸೊ ಚೆನ್ನಾಗಿರ್ಬೇಕು ಅಂದರೆ ಹೊರಗಡೆಯಿಂದ ಬಂದ ಕನಿಷ್ಠ ಬಟ್ಟೆ ಆದರೂ ಬದಲಾಯಿಸ್ಬೇಕು, ಇಲ್ಲ ಸ್ನಾನವಾದರೆ ಸ್ನಾನ ಮಾಡ್ಬೇಕು. ಹೊರಗಡೆ ಹೋಗೋಕೆ ಅಂತ ಬೇರೆ ಬಟ್ಟೆ ಇಟ್ಬಿಡಿ, ಕೈ ಕಾಲು ತೊಳ್ಕೊಂಡು ಬೇರೆ ವಸ್ತ್ರಗಳು ಹಾಕೊಳ್ಳೋಣ. ಸೊ ಇದು ಸ್ವಲ್ಪ ಬ್ರಹ್ಮಚರ್ಯ ಸಾಧಿಸಿದ್ರೆ ಈ ಸಂಜ್ಞೆಗಳೆಲ್ಲ ಸಿಕ್ಬಿಡ್ತವೆ. ಸೊ ಈಗ ಅವ್ರು ಬ್ರಹ್ಮಚಾರಿಗಳು ಬಳಸುವಂಥ ವಸ್ತ್ರ ಸುಮ್ಮನೆ ನೀವು ಮುಟ್ಟೋದ್ರೆ ನಿಮ್ಗೆ ಕನಸು ಬರ್ತದೆ, ಅಂದರೆ ನಿಮ್ಮ ಭಾವನೆಗಳು ಅವ್ರಿಗೆ ಕನಸಾಗಿ ಬರ್ತವೆ. ಅದಕ್ಕೆ ಏನು ಮಾಡ್ತಾರೆ, ನಮ್ಮ ಬಟ್ಟೆ ನಾವೇ ಹೋಗ್ಕೋತೇವಪ್ಪ, ಬೇಡ ನಮ್ಮ ಆಹಾರ ನಾವೇ ತಯಾರು ಮಾಡ್ಕೋತೇವಪ್ಪ ಅಂತ ಇದು ತಿಳಿಸ್ಕೊಟ್ಬಿಟ್ರೆ ಒಳ್ಳೆ ಭಾವ ಬರ್ತದೆ. ಪಾಪ ಈಗ ಅರಿವಿಲ್ಲಲ್ಲ. ಸೊ ಅರಿವಿರ್ಲಿ ಇಲ್ದಿರ ಇರಲಿ, ಅವು ಹೇಗೆ ಪ್ರವೇಶ ಮಾಡ್ತವೆ ಅಂತ. ಸೊ ಬಂದದ್ದನ್ನು ಆಮೇಲೆ ಅದನ್ನ ಪರಿಹರಿಸ್ಕೊಳ್ಳೋದು ಹೇಗೆ ಅಂತ. ಸೊ ಯಾರು ಶುದ್ಧ ಭಾವ ಅಥವಾ ಶುದ್ಧ ಅವಸ್ಥೆಯಲ್ಲಿ ಒಂದು ಸಲ ಮುಳುಗಿ ಹೇಳ್ತಾರೋ ಎಲ್ಲವೂ ಅಲ್ಲಿ ಶಮನ ಆಗ್ತದೆ. ಅದಕ್ಕೆ ಧ್ಯಾನ ಅನ್ನೋಂಥದ್ದಾಗಲಿ ಅಭ್ಯಾಸ ಅನ್ನೋದಾಗ್ಲಿ ಹೇಗೆ ಮಾಡಬೇಕು ಅಂದರೆ ಇರೋಂಥ ನೆನಪುಗಳನ್ನೆಲ್ಲ ಅದರಲ್ಲಿ ಕರಗಿಸೋದಕ್ಕೆ, ಇಲ್ಲಾಂದ್ರೆ ಮತ್ತೆ ಮರುಕಳಿಸಿ ಪರಿಣಾಮ ಬೀರ್ತವೆ. ಸೊ ಅದೊಂದೇ ವಿಧಾನನೇ. ಈಗ ಆ ಪರಿಣಾಮಗಳನ್ನ ಕರಗಿಸದೆ ಹೋದ್ರೆ ಅದು ಮತ್ತೆ ಆಗಾಮಿ ಆಗ್ತದೆ. ಸೊ ಈಗ ಎಷ್ಟೇ ಪರಿಣಾಮಗಳು ಬಂದಿದ್ರು ಅಲ್ಲಿ ಈ ಪ್ರಾರಬ್ಧವನ್ನು ಕರಗಿಸಿದ್ರೆ ಏನಾಗ್ತದೆ, ಆಗಾಮಿ ಅದು ಆ ಥರ ಪರಿಣಾಮ ಬೀರಲ್ಲ. ಅದಕ್ಕೆ ಧ್ಯಾನ ಮಾಡಿದ್ರೆ ಕರ್ಮ ಕಳೀತದಂತೆ ಹೆಂಗೆ, ಯಾಕೆ ಪರಿಣಾಮಗಳನ್ನ ಕರಗಿಸ್ತಾ ಇದ್ದೀರ. ಅಲ್ಲಿ ಪ್ರಾರಬ್ಧವನ್ನು ಕರಗಿಸೋದ್ರಿಂದ ಏನಾಯ್ತು, ಅದ್ರ ಪರಿಣಾಮನ ಆಗಾಮಿನ ತಪ್ಪಿಸ್ತಾ ಇದ್ದೀರಾ. ಹೊರುಗಳೇನೇ ಇರಲಿ, ಸಂಚಿತಗಳೇನಾಗಿದ್ದಾವೆ ಈಗ ಉದ್ಭವಿಸ್ತಾ ಇದ್ದಾವೆ, ಅವನ್ನ ಕರಗಿಸ್ಬೇಕಲ್ಲ. ವಿಧಾನ ಏನು, ಮೆಮೊರಿನ ಡಿಲೀಟ್ ಮಾಡಿಸಿದ್ರೆ, ಮೆಮೊರಿ ಪ್ರಮಾಣನ ಅಥವಾ ಪರಿಣಾಮಗಳನ್ನ ಕಡಿಮೆ ಮಾಡಿಸಿದ್ರೆ ಖಂಡಿತವಾಗ್ಲೂ ಅದು ಆಗಾಮಿನ ನಿಯಂತ್ರಿಸ್ತದೆ. ಶುದ್ಧವಾದ ಕೊಟ್ಟರೆ ಅಶುದ್ಧವಾದ್ದೇ ಬರ್ತದೆ. ಹಾಗಾಗಿ ಕರ್ಮ ಕಳೀತದೆ ಅಥವಾ ಕರ್ಮ ಹೇಗೆ ಕಳೀತದೆ ಅಂತಂದ್ರೆ ಈ ಥರ ಕರಗಿಸೋದ್ರಿಂದ, ಅದರ ಪರಿಣಾಮನ ಶೂನ್ಯ ಮಾಡೋದು ಅಥವಾ ನಿಯಂತ್ರಿಸೋದ್ರಿಂದ ಅಂತ, ನೆನಪಿನ ಪರಿಣಾಮಗಳನ್ನ. ಆಯಿತು. ಅದಾದ ಮೇಲೆ
ಆ, ಆಹಾರದ ಎಷ್ಟು ಸಾಕ ಇನ್ನು ಮುಂದುವರಿಬೇಕು ಇದು. ಆ? ಕ್ರಮ 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 ಅಂತ ಇರ್ತಾರೆ. ಸೊ ಕ್ರಮ ಜಲದಿಂದ ಆಯ್ತಲ್ಲ. ಸೊ ಜಲ ಜೀವವನ್ನು ಪೋಷಣೆ ಮಾಡ್ತು, ಹಾಗೆ ಪ್ರಾಣ ವಾಯು ಮೂಲಕ ಪೋಷಣೆ ಮಾಡ್ತಾರೆ. ಅಗ್ನಿ ಸರ್ವದಕ್ಕೂ ಚಲನೆ ಕೊಡ್ತದೆ ಅದು. ಸೊ ಅಗ್ನಿದ ಕೊರತೆ ಉಂಟಾಯಿತು ಅಂದರೆ ಅಂದರೆ ಅದು ಸರಿಯಾದ ರೀತಿಲಿ ಬರ್ನ್ ಆಗಲ್ಲ, ಅಂದರೆ ಏನಂತೀರದನ್ನ ಪ್ರೊಸೆಸ್ ಆಗಲ್ಲ ಅಂತ. ಯಾವುದೇನೇ ಪ್ರೊಸೆಸ್ ಆಗ್ಬೇಕಾದ್ರೂ ಅಗ್ನಿ ಬೇಕು. ಅದಕ್ಕೆ ಅಗ್ನಿ ಒಂದು ಸರಿ ಮಾಡ್ಕೊಂಬಿಟ್ರೆ ಜಗತ್ತು ಸರಿ ಹೋಯ್ತು ಅಂತಾರೆ ಅವರು. ಸೊ ಹಾಗೆ ಅದಕ್ಕೆ ದೀಪನ ಅಂತ ಕರೀತಾರೆ. ಅಂದರೆ ಹೆಂಗೆ ಈಗ ಒಲೆ ಉರಿಸ್ಬೇಕಾದ್ರೆ ಹೆಂಗೆ ಉರಿಸ್ತೀರಾ? ತಗೊಂಡೋಗಿ ಸೌದೆ ಇಟ್ಬಿಟ್ಟು ದೊಡ್ಡವೆಲ್ಲ ಹಚ್ಚಿಬಿಡ್ತೀರಾ ಅಂತ? ಉರಿಯುತ್ತ ಅದು? ಉರಿಯಲ್ಲ. ಇನ್ನು ಆ್ಯಕ್ಚುಲಿ ನೀವು ಹಂಗೆ ಮಾಡಿ ಎಷ್ಟೇ ಉರಿಯುವಂಥ ಪದಾರ್ಥ ಹಾಕಿದ್ರು ಅದು ದಮನ ಆಗ್ತದೆ. ಹಂಗೆ ಅತಿಯಾಗಿ ತಿಂದಾಗ ಅದು ಜೀರ್ಣ ಆಗಲ್ಲ. ಅದಕ್ಕೆ ದೀಪನ ಅಂತಾರೆ. ಅಂದರೆ ಮೊದಲು ಸ್ವಲ್ಪ ಉರಿಯಂಗೆ ಮಾಡ್ರಿ ಅಂತ. ಅದಕ್ಕೆ ನಮ್ಮ ವಿಸರ್ಜನೆ ಕ್ರಿಯೆಗಳು ಪ್ರಾಣಾಯಾಮ ಇವೆಲ್ಲ ಆದಮೇಲೆ ದೀಪನಕ್ಕಾಗಿ ಒಂದಷ್ಟು ಸ್ವಲ್ಪ ಡೈಜೆಷನ್ ಪವರು ಅಥವಾ ಹಂಗರ್ ಇನ್ಕ್ರೀಸ್ ಆಗೋಷ್ಟು ಏನಾದರೂ ಕೊಡ್ಬೇಕು ಅದಕ್ಕೆ ಮೂಲವಾಗಿ. ಈಗ ಹೇಳ್ತಿರಲ್ಲ, ಹಾಲು ತಗೋತೀರ, ಸ್ವಲ್ಪ ಗಂಜಿ ತಗೊಳ್ತೀರ, ಅದನ್ನ ಮತ್ತೆ ಆಹಾರ ಅಂದರೆ ಸೌದೆ ರೂಪದಲ್ಲಿ ಇಡೋದಲ್ಲ. ಎಷ್ಟಿಡಬೇಕು? ಸೊ ದೀಪನ ರೂಪದಲ್ಲಿ. ಬೆಳಗ್ಗೆ ಬೇಗ ಎದ್ದಿರ್ತೀರ, ಎದ್ದಾಗ ಏನು ಮಾಡಬೇಕು? ಸೊ ಈ ಕ್ರಿಯೆಗಳೆಲ್ಲ ಮುಗಿದ್ಮೇಲೆ ದೀಪನಕ್ಕಾಗಿ ಸ್ವಲ್ಪ ತಗೋಬೇಕು ಅದನ್ನು. ಅದು ಗಂಜಿ ರೂಪದಲ್ಲಿ ಇರಬೇಕು, ಮೃದುವಾಗಿರಬೇಕು, ಸರಳವಾಗಿ ಜೀರ್ಣ ಆಗಬೇಕು. ಅಥವಾ ಸರಳವಾಗಿ ಜೀರ್ಣ ಆಗುವಂಥ ಪದಾರ್ಥಗಳು, ದ್ರವರೂಪನೇ ಅನ್ಕೊಂಬಿಡ್ರಿ ಅದನ್ನು. ಸೊ ಅದೇನು ಮಾಡುತ್ತೆ ಈಗ? ಸೊ ಅಗ್ನಿಯನ್ನು ಪ್ರಚೋದಿಸ್ತದೆ. ಸೊ ಸ್ವಲ್ಪ ಈಗ ಉರಿಯೋಕ್ಕೆ ಶುರುವಾಯಿತು. ಆ ಉರಿಯೋಕ್ಕೆ ಶುರುವಾದಾಗ ಹಸು ಆಗ್ತಾ ಇದೆ ಅನ್ನೋ ಭಾವ ಬಂದಾಗ ಅವಾಗ ಆಹಾರ ಕೊಡಬೇಕು ಅಂತ. ಈಗ ನೀನು ಮೊದಲೇ ಅದು ಕೊಟ್ಬಿಟ್ರೆ ಏನಾಯ್ತು? ಹಸುವೆ ಇಲ್ದಿದ್ದಾಗ ಅಜೀರ್ಣ ಆಗ್ತದೆ. ಸೊ ಅಜೀರ್ಣ ಆದಾಗ ಅಜೀರ್ಣ ವಿಷರೂಪ ಪಡ್ಕೊತದೆ ಅಂತಾರೆ. ಅದನ್ನ ಆಮ ಅಂತ ಕರೀತಾರೆ ಅವರು. ಅಜೀರ್ಣದಿಂದ ಉತ್ಪತ್ತ. ಆಗೇನಾದ್ರೂ ನಾವು ಅಂತ ಆಮ ಇಟ್ಕೊಂಡು ಪ್ರಾಣಾಯಾಮ ಮಾಡಿದ್ರೆ ಈ ವಿಷಯ ಎಲ್ಲಿಗೆ ಹೋಗುತ್ತೆ? ಶರೀರದ ಎಲ್ಲ ರೂಪಕ್ಕೂ ಎಲ್ಲ ಕಡೆಗೂ ಹೋಗಿ ತಲುಪ್ತದೆ. ಹಾಗೆ ಎರಡು, ಒಂದು ತಿಂದದ್ದು ಜೀರ್ಣ ಆಗಬೇಕು, ಇಲ್ಲ ಜೀರ್ಣ ಆಗೋಷ್ಟು ತಿನ್ನಬೇಕು. ಏನಪ್ಪ ಸರಳ ಭಾಷೆ. ಆಮೇಲೆ ಯಾವಾಗ ತಿನ್ನಬೇಕು ಅಂತ, ಹಸು ಉತ್ಪತ್ತಿ ಮಾಡ್ಕೊಂಡು ತಿನ್ನಬೇಕು, ಇಲ್ಲ ಹಸು ಉತ್ಪತ್ತಿ ಆಗಿದ್ರೆ ತಿನ್ನಬೇಕು ಅಂತ. ಹಸುವನ್ನ ಉತ್ಪತ್ತಿ ಮಾಡ್ಕೋಬೇಕು, ಇಲ್ಲ ಆದಾಗ ಊಟ ಮಾಡಿ. ಸರಳವಾಗಿ ಅರ್ಥ ಮಾಡ್ಕೊಳಕ್ಕೆ. ಅವರು ಇದನ್ನು ವಿವರಿಸ್ತಾ ಹೋದ್ರೆ ನೀನು ಇದನ್ನೇ 10 ವರ್ಷ ಓದ್ಬೇಕಷ್ಟದೆ. ಸೊ ಆಹಾರನ ಸಂಸ್ಕರಣೆ ಮಾಡೋವಂಥದ್ದೇ ಒಂದು 10 ವರ್ಷ ತಿಳ್ಕೊಬೇಕು. ಆದರೆ ಈಗಾಗಲೇ ಮಾತಾಡಿದ್ರಿ ಏನಂತ, ಸಾತ್ವಿಕ ಅಂದ್ರೆ ಏನು ಅಂತ. ನೋಡಪ್ಪ, ಆ ಮಗು ಕೊಡೋಂಥ ಆಹಾರ ಇದು ಸಾತ್ವಿಕ. ಅಷ್ಟು ಸರಳವಾಗಿ ಮಾಡಿಕೊಂಡ್ರೆ ನಮಗೆ ಅರ್ಥ ಆಗುತ್ತೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇದನ್ನು ಈಗ ತಿಳಿಸೋರಿಗೆ ನನಗೆ ಜ್ಞಾನ ಇದೆ ಅಂತ ಹೇಳಿ ಈಗ ಬರೀ ಸಂಸ್ಕೃತದಲ್ಲಿ ಮಾತಾಡ್ತಾ ಹೋದ್ರೆ ಚೆನ್ನಾಗಿ ಮಾತಾಡಿದ್ರು ಒಂದು ಅರ್ಥ ಆಗೋಲ್ಲ. ಅವರೇನೋ ಭಾಳ ಚೆನ್ನಾಗಿ ಹೇಳಿದ್ರು, ನಮ್ಮ ತಲೆಗೆ ಒಂದು, ಮತ್ತೇನು ಪ್ರಯೋಜನ ಆಯಿತು? ಸೊ ಅವನಿಗೆ ಹೇಗೆ ಹೇಳಬೇಕು, ಎಷ್ಟು ತಿಳಿಸ್ಬೇಕು, ಆ ಥರ ಮಾಡಿದ್ರೆ ಆಗುತ್ತೆ. ಅದು ಉಪಮೆ ಕೊಡ್ತಾ ಇದ್ದಾರೆ ಅದನ್ನ. ಸೊ ಮೊದಲು ಕಿಡಿ ಅಂತ ಅಂದ್ರು. ಸೊ ಮೊದಲು ಹೇಗಿರ್ಬೇಕಂತೆ? ಕಿಡಿ. ಸೊ ಕಿಡಿಯಿಂದ ಯಾವ್ದನ್ನ ಮಾಡಬೇಕು? ನೆಕ್ಸ್ಟು ಕಿಡಿ ಹೊತ್ಕೊಳಕ್ಕೆ ಏನು ಬೇಕು? ಅದ್ರ ಪಕ್ಕದಲ್ಲಿ ಅವಾಗ ಸಗಣಿದಿತ್ತಲ್ಲ, ಅದು ಇಡ್ತಿದ್ರಂತೆ. ನೀವು ಸಣ್ಣ ಪುರ್ಲೆಗಳು ಅಂತಿರಲ್ಲ, ಏನಂತೀರ? ತರಗು ಪುರ್ಲೆ. ತರಗಾದ್ಮೇಲೆ ಪುರ್ಲೆ ಆದ್ಮೇಲೆ ದೊಡ್ಡ ಕಡ್ಡಿ ಇಡಬೇಕು ಅಂತ. ನನ್ಗೆ ತಿನ್ನಕ್ಕಾಗದೆ ಅಂತ ಹೇಳಿ ಗಟ್ಟಿಗಿರೋದು ಹಾಕೊಂಡ್ರೆ ಹಿಂಗ ಆಗ್ತದೆ ಅಂತ. ಏನಪ್ಪ ದೀಪನ ಅಂದ್ರೆ ಹಿಂಗ ಅರ್ಥ ಆಗ್ಬಿಡ್ಬೇಕು, ಹೆಂಗ್ ಸೇವನೆ ಮಾಡ್ಬೇಕು ಅಂತ. ಸೊ ಇದು ಹಂಗೆ ಮಾಡಲಿಲ್ಲ ಅಂದರೆ ವಿರುದ್ಧ ಆಗ್ತದೆ ಇದು. ಆಯಿತು, ಊಟ ಮಾಡಬೇಕು ಅಂತ ಇಷ್ಟೇ ಮಾಡಿದ್ರೆ
ಕ್ರಮ ವಿರುದ್ಧ. ಇಲ್ಲ ಮಾಡಕ್ ಸಾಮರ್ಥ್ಯ ಐತಿ ತಗೊಂತ ಫುಲ್ಲು ತುಂಬಿದ್ರೆ ಅದನ್ನ ಕ್ರಮ ವಿರುದ್ಧ. ರಾತ್ರಿ ಮಲಗುವಾಗ ಚೆನ್ನಾಗಿ ತಿಂದ್ರೆ ಕ್ರಮ ವಿರುದ್ಧ ಅಂತ. ಸೊ ಯಾವಾಗ ಸೇವಿಸ್ಬೇಕು, ಹೇಗೆ ಸೇವಿಸ್ಬೇಕು, ಇದನ್ನ ತಿಳಿದವ್ರು, ಅವರು ಆಯುರ್ವೇದದವ್ರು ತಿಳಿದಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಆಚಾರ್ಯರು ಏನು ಹೇಳಿದಾರಪ್ಪ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ರಿ ಅಂತ. ಈ ಶ್ಲೋಕ ಹೇಳಕ್ ಹೋಗ್ಬಾರ್ದು ಅವ್ರಿಗೀಗ. ನೀವು ಪುರ್ಲೆ ಇದೆಲ್ಲ ಹಚ್ತೀವಲ್ಲಪ್ಪ, ಸೊ ಈ ತರ ದೀಪನ ಅಂದ್ರೆ ಕಡ್ಡಿ ಹೆಂಗಿತ್ತೋ ಅಥವಾ ನಿಮ್ದು ಹೆಂಗೆ ಲೈಟರ್ ಹೆಂಗಿತ್ತೋ ಒಂದೇ ಕಿಡಿ ಅಷ್ಟೇ ಅದು. ಅದಕ್ಕೆ ಪೂರಕವಾಗಿ ಹೆಂಗಿಟ್ವಿ, ಸೊ ಈ ತರ ಅದನ್ನ ಏನೋ ವೃದ್ಧಿ ಮಾಡ್ಕೋಬೇಕು ಮತ್ತೆ ಸೇವಿಸ್ಬೇಕು ಅಂತ. ಸಾಮಾನ್ಯ ನಾವ್ ಇಲ್ಲೇ ಫೇಲ್ ಆಗೋದು. ಅವನಿಗೆ ಅರ್ಥ ಆಗೋ ಭಾಷೆಗೆ ನಾವು ಹೇಳ್ಬೇಕು, ನಮ್ಗೆ ಎಷ್ಟೇ ಗೊತ್ತಿರ್ಲಿ. ಅವನಿಗೆ ಅರ್ಥ ಆಗೋ ಭಾಷೆಗೆ ಹೇಳಿದ್ರೆ ಅದು ಸಾರ್ಥಕ ಆಗ್ತದೆ. ಇಲ್ಲ ಅಂದ್ರೆ ಮತ್ತೆ ಅದೊಂದಷ್ಟು ತೂಕ ಆಗ್ತದೆ, ನಮ್ಗೆ ವ್ಯರ್ಥ ಆಗ್ತದೆ. ಆಮೇಲೆ ವೇಗಗಳಂತ ಕರಿತೀವಿ. ಅಂದ್ರೆ ಈಗ ಯಾವುದನ್ನು ತಡಿಲೇಬೇಕು, ಯಾವುದನ್ನು ತಡಿಬಾರದು ಅಂತ. ಕ್ರೋಧ ತಡಿಬೇಕು, ಏನು ಖುಷಿ ತಡಿಬಾರ್ದು. ಸೊ ಎಲ್ಲಾನು ತಡಿಬೇಕಂತ ಅವನ್ನ ತಡ್ಕೊಂಡಿದ್ರೆ ಅದ್ರ ಪರಿಣಾಮ ತೋರಿಸ್ತು, ಯಾವುದನ್ನ ತಡಿಬೇಕು, ಯಾವುದನ್ನ ತಡಿಬಾರ್ದು. ಸೊ ಅಂದ್ರೆ ಯಾವುದನ್ನ ನಿಜವಾಗ್ಲೂ ಪೋಷಣೆ ಮಾಡಿ ಶೇಖರಣೆ ಮಾಡಿ ಇಟ್ಕೋಬೇಕು, ಯಾವುದು ಅದು ಬಂದ ತಕ್ಷಣ ಅದು ಬರ್ದಂಗೆ ಹೊರಗೆ ಹಾಕ್ಬೇಕು ಅಥವಾ ಬಂದಿದ್ದನ್ನು ಹೊರಗೆ ಹಾಕ್ಬೇಕು ಅಂತ. ಅಜೀರ್ಣವಾಗಿದೆ ಹೆಂಗನ ಯಾವುದೋ ರೂಪದಲ್ಲಿ ಅದನ್ನ ಆಚೆಗೆ ಹಾಕ್ಬೇಕು. ಅದನ್ನ ಕೆಲಸ ಮಾಡಿ ಹಾಕ್ತಿರೋ ಅಥವಾ ಬೇರೆ ಇನ್ನು ಅವರಲ್ಲಿ ಯುಕ್ತಿಗಳಿದ್ದಾವೆ ಅದ್ರ ಮೂಲಕ ಹಾಕ್ತಿರೋ. ಶೇಖರಣೆ ಆಗಿರೋಂಥದ್ದು ಯಾವುದನ್ನು ಹೊರಗೆ ಹಾಕ್ಬೇಕು ಅದನ್ನ ಹಾಕ್ಲೇಬೇಕು. ಸೊ ಯಾವುದನ್ನು ಧಾರಣೆ ಮಾಡಬೇಕು ಮತ್ತೆ ಯಾವುದನ್ನು ಹೊರಗೆ ಹಾಕ್ಬೇಕು ಅನ್ನೋದು ತಿಳ್ಕೋಬೇಕು. ಇದಾದ್ಮೇಲೆ ಎಲ್ಲಿಗೆ ಬಂದ್ವಿ? ಇದೆಲ್ಲ ಅಗ್ನಿ. ಸೊ ಇನ್ನು ವಾಯುನ ಆಯ್ತು. ವಾಯು ಈಗ ಸಕಲ ಬೇರೆ ಪಂಚವಾಯುಗಳನ್ನ ಅದು ಪೋಷಣೆ ಮಾಡ್ತದೆ. ಸೊ ಕರ್ಕೊಂಡು ಹೋಗುವಂಥದ್ದು ನರವ್ಯೂಹ. ಆಮ ಇದ್ರೆ ಆಮನ್ ಕರ್ಕೊಂಡು ಹೋಗ್ತದೆ, ಅಮೃತ ಇದ್ರೆ ಅಮೃತನ ಕರ್ಕೊಂಡು ಹೋಗ್ತದೆ. ಹಂಗಾಗಿ ಶುದ್ಧವಾಗಿ ಇಟ್ಕೊಳ್ಳಿ ಅಂತ ಮಾತನಾಡಿದ್ವಿ. ನನಗೆ ಗೊತ್ತದೆ ಹೇಳ್ಕೊಟ್ಟವ್ರು ಪ್ರಾಣಾಯಾಮ ಅಂತೇಳಿ ಅಜೀರ್ಣದಲ್ಲಿ ಮಾಡಿದ್ರೆ ಯೋಗ ಮಾಡಿ ಆರೋಗ್ಯ ಕೆಡ್ಸ್ಕೊಂಬಂದ್ರು ಅಂತ ಹೇಳ್ತಾರೆ ಇವರು. ಎಲ್ಲ ಏನ್ ಅನ್ಕೊಂಡಿದ್ವಿ? ಯೋಗ ಮಾಡಿದ್ರೆ ಆರೋಗ್ಯ ಸರಿ ಹೋಗ್ತದೆ ಅಂತ. ಅವ್ರು ಬೇಕಾದ್ರೆ 1000 ಉದಾಹರಣೆ ಕೊಡ್ತಾರೆ ಅದಕ್ಕೆ. ಯೋಗ ಮಾಡಿ ಆರೋಗ್ಯ ಕೆಡ್ಸ್ಕೊಂಬಂದ್ರು. ಅವ್ರು ಕೇಳಿದ್ರೆ ಹೇಳ್ತಾರೆ. ಈಗ ಡಾಕ್ಟರ್ ಅಲ್ಲ, ಯಾಕೆ ಗೊತ್ತಿರ್ಬೇಕು ಅದ್ರ ಬಗ್ಗೆ. ಸೊ ಯಾವಾಗ ಏನೇನ್ ಮಾಡ್ತದದು ಅಂತ. ಅದು ಹೇಳ್ತಾ ಇದ್ವಿ, ಬಟನ್ ಒತ್ತದ್ ಗೊತ್ತದೆ ಅಂತ ಮಿಸೈಲ್ ಒತ್ತಿದ್ರೆ ಪರಿಣಾಮಗಳೇನಾಗ್ತವೆ, ಇದರ ತಿಳುವಳಿಕೆ ಇಲ್ಲದೆ ಏನನ್ನು ಮಾಡಬಾರ್ದು. ಆ ಪರಿಣಾಮಗಳನ್ನ ಮತ್ತೆ ವಾಪಸ್ ಮಾಡುವಂಥದ್ದು ಅಥವಾ ನಿಯಂತ್ರಣ ಮಾಡುವಂಥ ಯುಕ್ತಿ ಗೊತ್ತಿದ್ರೆ ಮಾತ್ರ ಅದನ್ನ ಅಭ್ಯಾಸ ಮಾಡಬೇಕು. ಮತ್ತೆ ಅಭ್ಯಾಸ ಯಾರ ಹತ್ರ ಮಾಡಬೇಕು ಅಂತ ಮಾಸ್ಟರಿ ಅಂತೀವಿ. ಈಗ ಅಡುಗೆ ಯಾರ ಹತ್ರ ಕಲಿಬೇಕು ಅಂದ್ರೆ ಪರಿಣಿತಿ ಪಡೆದವ್ರ ಹತ್ರ ಅಂತ. 12 ವರ್ಷಗಳ ಕಾಲ ಅದು ಅಭ್ಯಾಸ ಆಗಿರ್ಬೇಕು ಅವರಿಗೆ. ಆಮೇಲೆ ಅದ್ರ ಮೇಲೆ ಪ್ರಭುತ್ವವನ್ನು ಸಾಧಿಸಿರ್ಬೇಕು. ಅವ್ರ ಹತ್ರ ನೀವು ಮೊದಲು ಶ್ರವಣ, ಅವ್ರು ಹೆಂಗ್ ಮಾಡ್ತಾವ್ರೆ ಅಂತ ನೋಡ್ಕೋಬೇಕು. ಮೊದಲು 4 ವರ್ಷ ಬರೀ ನೋಡ್ಬೇಕು ಅದನ್ನು. ಅಸಿಸ್ಟೆನ್ಸ್ ಅವ್ರಿಗೆ ಸಹಾಯ ಮಾಡ್ತಾ. ಆಮೇಲೆ ಹೇಳಿದ್ದ ನಿಜನಾ ಅಂತ ಸ್ವಲ್ಪ ಸ್ವಲ್ಪ ಪ್ರಯೋಗ ಮಾಡ್ಕೊಂಡು ನೋಡ್ಬೇಕು ಅದು ಮನನ. ಆಮೇಲೆ ನೀವು ಮಾಡಬೇಕು 4 ವರ್ಷ ನಿಧಿಧ್ಯಾಸನ. 12 ವರ್ಷ ಈ ಥರ ಮಾಡಿದ್ರೆ ಅವಾಗೇನೋ ನಿಮಗೆ ಮಾಸ್ಟ್ರಿ ಬರ್ತದೆ. ಇವತ್ತು ನಾನು ಕಲ್ತ್ಕೊಂಬಂದೆ ಯೋಗ, ನಾಳೆಯಿಂದ ನಾನು ಟೀಚರು. ಏನಪ್ಪ ಇವತ್ತು ಧ್ಯಾನ ಕಲ್ತ್ಕೊಂಬಂದೆ, ನಾಳೆಯಿಂದ ನಾನು ಮಾಸ್ಟ್ರು. ಸೊ ಮಾಸ್ಟರಿ ಆಗಲ್ಲ, ಆಗತ್ತದು. ಏನಪ್ಪ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ರೆ ಅದರಲ್ಲಿ. ಸೊ ಯಾರಿಂದ ಅದನ್ನು ಕಲಿಬೇಕು ಅಂತ. ಸೊ ಯಾರು ಅದರಲ್ಲಿ ಲೀನವಾಗಿದ್ದಾರೋ, ಮುಳುಗಿದಾರೋ, ಅದನ್ನೇ ಜೀವನ ಮಾಡ್ಕೊಂಡಿದ್ದಾರೋ, ಪ್ರಮಾಣ ಪರಿಣಾಮಗಳೆಲ್ಲ ಅರಿವಿದೆಯೋ ಅವರಿಂದ ಅದನ್ನ ಕಲಿಬೇಕು ಅಂತ. ಸೊ ಎಲ್ಲಿಗೆ ಬಂದ್ವಿ? ವಾಯು ದಾಟ್ಕೊಂಡು ಬಂದ್ವಾ? ಅಗ್ನಿ ಮುಗಿಸಿದ್ವಿ, ಇನ್ನು ಆಕಾಶ ಒಂದು ಉಳಿದಿದೆ. ಆಕಾಶ ಆಗಲೇ ಮಾತನಾಡಿದ್ವಿ. ಏನಂತ, ಯಾವುದರಲ್ಲಿ ಇದನ್ನು ಸಮರ್ಪಿಸ್ಬೇಕು ಅಂತ. ಅಂದರೆ ಧ್ಯಾನ ಅಂತ ಏನು ಮಾತಾಡಿದ್ವಿ, ಅಥವಾ ಶಾಂತವಾಗಿರೋಂಥದ್ದು, ಪೂರ್ತಿ ಸ್ವಸ್ವರೂಪ ಅಥವಾ ನಿಜ ಸ್ವರೂಪದಲ್ಲಿ ಸ್ನಾನ ಮಾಡುವಂಥದ್ದು. ಸ್ನಾನ ಅದರಲ್ಲಿ ಮಾಡಬೇಕಾಗಿರೋದು. ಆದಮೇಲೆ ಬಿಡುವಾದಾಗೆಲ್ಲ ನಿತ್ಯ ಸ್ನಾನಿ ಆಗಿರ್ಬೇಕು, ಅದರಲ್ಲಿ ಮುಳ್ಕೊಂಡಿರ್ಬೇಕು.
ಬಿಡುವಾದಾಗೆಲ್ಲ ಏನು ಮಾಡ್ತೀರಾ? ಗಲೀಜು ಮಾಡ್ಕೋಬಾರ್ದು, ಅದ್ರ ಸ್ನಾನ ಮಾಡಬೇಕು. ಏನೇನೋ ಯೋಚನೆ ಮಾಡಿ ಅದಕ್ಕೆ ಎಷ್ಟು ಸಲ ಸ್ನಾನ ಮಾಡ್ತೀರಾ? 2-3 ಸಲ ಅಂತ ಹೇಳ್ತಾರೆ. ಯಾಕೆ ಅಷ್ಟು ಗಲೀಜು ಮಾಡ್ಕೊತೀರಾ? ನಿತ್ಯ ಸ್ನಾನಿ ಆಗಿರ್ಬೇಕು ಅವನು. ನಾನು ಯಾವಾಗೂ ಶುದ್ಧವಾಗೇ ಇದ್ದೀನಪ್ಪ, ನಂಗೆ ಸ್ನಾನ ಬೇಡ ಅನ್ಬೇಕು. ನಿತ್ಯ ಸ್ನಾನ ಅಂದ್ರೆ ಏನು? ಯಾವುದರಲ್ಲಿ ಅವನು ಮುಳುಗಿರ್ಬೇಕು. ಇದು ಆ ಅರಿವಿಟ್ಟುಕೊಂಡ್ರೆ ಆಕಾಶ ತತ್ವ ಅಲ್ಲಿಗೆ ಮುಗಿದಾಗಿರುತ್ತೆ. ಮುಳುಗಿ ಹೇಳ್ಬೇಕಾದ್ರೆ ಆನಂದ ನೋಡ್ಬೇಕು. ಸಾರ್ಥಕ ಅನಿಸ್ತದೆ ಒಂದೊಂದ್ಸಲಿ ಎಲ್ಲ ಮುಳುಗಿ ಸ್ವಚ್ಛ. ಮುಳುಗಿದ್ರೆ ಸ್ವಚ್ಛ, ಎದ್ರು ಸ್ವಚ್ಛ. ಏನಪ್ಪ, ಹಾಗಾಗಿ ಆಫ್ಲೈನ್ ಸೆಷನ್ ಚೆನ್ನಾಗಿದ್ದಾವೆ, ಇವು ಕೆಳಗಡೆನೇ ಚೆನ್ನಾಗಿದ್ದಾವೆ. ಹಾಗಾಗಿ ಇದನ್ನೆಲ್ಲ ವಜ್ರ ವೈಡೂರ್ಯಗಳು ಏನೇನೋ ಎತ್ತಿಟ್ಕೊತೀವಿ.